ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅತ್ಯಂತ ಪ್ರಮುಖವಾದ ಮತ್ತು ಒಂದು ಕಡೆಯಿಂದ ಖುಷಿ ಕೊಡುವ, ಇನ್ನೊಂದು ಕಡೆಯಿಂದ ಯೋಜನೆಗೆ ದೂರುವಂತಹ ಪ್ರಮುಖ ಮಾಹಿತಿಯೊಂದು ಹೊರಬಿದ್ದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣಕ್ಕಾಗಿ ಕಾಯುತ್ತಿರುವ ಪ್ರತಿಯೊಬ್ಬ ತಾಯಂದಿರು, ಸಹೋದರಿಯರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೇಳಬೇಕಾಗುತ್ತದೆ. ಯಾಕೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ. ನಿಮ್ಮ ಖಾತೆಗಳಿಗೆ ಸತತವಾಗಿ 5 ಕಂತುಗಳ ಹಣ ಅಂದರೆ ಬರೋಬ್ಬರಿ 10,000 ರೂಪಾಯಿ ಒಟ್ಟಿಗೆ ಜಮೆಯಾಗುವ ಸಾಧ್ಯತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಬಿಡಿಸಿ ಹೇಳಲಿದ್ದೇನೆ. ಅದರ ಜೊತೆಗೆ ಸರ್ಕಾರ ನಮಗೆ ತಿಳಿಯದ ಹಾಗೆ ಯಾವ ರೀತಿ 2 ತಿಂಗಳ ಹಣವನ್ನು ಯಾಮಾರಿಸಿದೆ, ಹಣಕಾಸು ಇಲಾಖೆಯಲ್ಲಿ ಏನಾಗುತ್ತಿದೆ ಎನ್ನುವ ಪ್ರತಿಯೊಂದು ಒಳಗಿನ ಸತ್ಯವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಜಮೆಯಾಗಬೇಕಿತ್ತು ಎನ್ನುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಅಂದರೆ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಲಕ್ಷಾಂತರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಸರಿಯಾದ ಸಮಯಕ್ಕೆ ತಲುಪುತ್ತಿಲ್ಲ. ಸಾಕಷ್ಟು ತಾಯಂದಿರು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಅಣ್ಣ ನಮಗೆ 3 ತಿಂಗಳಿನಿಂದ ಹಣ ಬಂದಿಲ್ಲ, 4 ತಿಂಗಳಿನಿಂದ ಹಣ ಬಂದಿಲ್ಲ, ಸರ್ಕಾರ ನಮಗೆ ಹಣ ಕೊಡುತ್ತಾ ಇಲ್ವಾ ಅಂತ. ಇದೀಗ ಬಂದಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಸುಮಾರು ಎಷ್ಟು ಕಂತುಗಳ ಹಣ ನಿಮಗೆ ಪೆಂಡಿಂಗ್ ಉಳಿದುಕೊಂಡಿದ್ದಾವೆ ನೋಡಿ. ಆ ಎಲ್ಲ ಕಂತುಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ DBT ಮುಖಾಂತರ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಒಂದಾದ ಮೇಲೊಂದರಂತೆ ಸತತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಕೊನೆಗೂ ಮುಂದಾಗಿದೆ. ಈ ವರ್ಷದ ಬಾಕಿ ಉಳಿದಿರುವ ಕಂತುಗಳ ಬಗ್ಗೆ ಮಾತನಾಡುವುದಾದರೆ ಈಗಾಗಲೇ 28ನೇ ಕಂತಿನವರೆಗಿನ ಹಣ ಅಂದರೆ ಜನವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ. ಆದರೆ 29ನೇ ಕಂತಿನ ಫೆಬ್ರವರಿ ತಿಂಗಳ ಹಣ ಕೇವಲ 32 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ತಲುಪಿದೆ. ಇನ್ನುಳಿದ ಲಕ್ಷಾಂತರ ಮಹಿಳೆಯರಿಗೆ ಫೆಬ್ರವರಿ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ಲ. ಇದರ ಜೊತೆಗೆ 30ನೇ ಕಂತಿನ ಮಾರ್ಚ್ ತಿಂಗಳ ಹಣ ಮತ್ತು ಏಪ್ರಿಲ್ ತಿಂಗಳ ಹಣ ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ. ಅಲ್ಲಿಗೆ ಈ ವರ್ಷದ್ದೇ 3 ತಿಂಗಳ ಹಣ ಬಾಕಿ ಹಣ ಉಳಿದುಕೊಂಡಿದೆ. ಇನ್ನು ಮೇ ತಿಂಗಳ ಹಣದ ಬಗ್ಗೆ ನಾವು ಈಗಾಗಲೇ ಕೇಳುವುದಕ್ಕೆ ಬರುವುದಿಲ್ಲ. ಯಾಕೆಂದರೆ ಸರ್ಕಾರವೇ ಸ್ವತಃ ಒಂದು ನಿಯಮವನ್ನು ಸೃಷ್ಟಿಪಡಿಸಿದೆ. ಸರ್ಕಾರಿ ನೌಕರರ ವೇತನವನ್ನು ಯಾವ ರೀತಿ ನೀಡಲಾಗುತ್ತದೆಯೋ ಅದೇ ಪ್ರಕ್ರಿಯೆಯನ್ನು ಗೃಹಲಕ್ಷ್ಮಿ ಹಣ ವಿತರಣೆಗೂ ಅಳವಡಿಸಲಾಗಿದೆ. ಅಂದರೆ ಈಗ ನಾವು 1 ತಿಂಗಳ ಪೂರ್ತಿ ಕೆಲಸ ಮಾಡಿದರೆ ಅದರ ಸಂಬಳ ನಮಗೆ ಮುಂದಿನ ತಿಂಗಳ ಆರಂಭದಲ್ಲಿ ಸಿಗುತ್ತದೆ. ಅದೇ ರೀತಿ ಮೇ ತಿಂಗಳ ಪ್ರಕ್ರಿಯೆ ಮುಗಿದ ಮೇಲೆ ಅದರ ಹಣ ನಮಗೆ ಜೂನ್ ಅಥವಾ ಜುಲೈ ತಿಂಗಳ ಆರಂಭದಲ್ಲಿ ಸಿಗುತ್ತದೆ. ಹಾಗಾಗಿ ಈ ವರ್ಷದ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ 3 ಕಂತುಗಳ ಬಾಕಿ ಹಣ ಉಳಿದಿವೆ. ಆದರೆ ಇಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಪ್ರತಿಯೊಬ್ಬ ಮಹಿಳೆಯು ಅರಿತುಕೊಳ್ಳಬೇಕಾದ ಒಂದು ಆಘಾತಕಾರಿ ವಿಷಯವಿದೆ. ಸರ್ಕಾರ ನಿಮಗೆ ಗೊತ್ತಿಲ್ಲದ ಹಾಗೆ ಕಳೆದ ವರ್ಷದ 2 ತಿಂಗಳ ಹಣವನ್ನು ಸಂಪೂರ್ಣವಾಗಿ ಯಾಮಾರಿಸಿದೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಕಳೆದ ವರ್ಷ ಅಂದರೆ 2025ರ ಆರಂಭದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಅದಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಬದಲಾಗಿ ಹಣವನ್ನು DBT ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು. ಆದರೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಸಿಗುತ್ತಿದ್ದ ಬೆನ್ನಲ್ಲೇ ತಾನೂ ಕೂಡ ಇನ್ನೂ 5 kg ಅಕ್ಕಿ ಸೇರಿಸಿ ಒಟ್ಟು 10 kg ಅಕ್ಕಿ ಕೊಡುವುದಾಗಿ ಮಾತು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬಳಿ ಸಾಕಷ್ಟು ಅಕ್ಕಿ ದಾಸ್ತಾನು ಇರಲಿಲ್ಲ. ಆಹಾರ ಸಚಿವರಾದ KH ಮುನಿಯಪ್ಪನವರು ಕೇಂದ್ರ ಸಚಿವರಾದ ಶಿವರಾಮ್ ಸಿಂಗ್ ಚೌಹಾಣ್ ಅವರ ಜೊತೆ ಮಾತನಾಡಿ ಅಕ್ಕಿ ಸರಬರಾಜು ವೆಚ್ಚ ಹಾಗೂ ಪ್ರತಿಯೊಂದು ಖರ್ಚು ಸೇರಿ 1 kg ಅಕ್ಕಿಗೆ ಸುಮಾರು 23 ರೂಪಾಯಿಯಂತೆ ಲೆಕ್ಕ ಹಾಕಿ ಅಕ್ಕಿ ವಿತರಣೆ ಮಾಡಲು ಸಿದ್ಧತೆ ಮಾಡಿಕೊಂಡರು.